ಹರಿ ಓಂ ಗುರುಭ್ಯೋ ನಮಃ. ಸರ್ವರಿಗೂ ನಮಸ್ಕಾರ. ಶ್ರೀ ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನ ಟ್ರಸ್ಟ್ ಬೆಂಗಳೂರು. ಇದು ಬೆಂಗಳೂರಿನ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾಗಿದೆ. ಸುಮಾರು 2000ನೇ ಇಸ್ವಿಯಲ್ಲಿ ಹುಟ್ಟಿದ ಈ ಸಂಸ್ಥೆಗೆ ಬುನಾದಿ ಹಾಕಿದ್ದು ನನ್ನ ನಲ್ಮೆಯ ಅಚ್ಚುಮೆಚ್ಚಿನ ಸ್ನೇಹಿತೆ ಶ್ರೀಮತಿ ಬೆಳಗೆರೆ ಗೌರಿ ನಾಗರಾಜ್ ಅವರು. ಸಾಮಾನ್ಯರಾಗಿದ್ದ ಇವರಿಗೆ ಈ ಸಮಾಜಕ್ಕೆ ಏನೋ ಅಸಾಮಾನ್ಯವಾದ ಕೊಡುಗೆಯನ್ನು ಕೊಡಬೇಕೆಂಬ ಹಂಬಲ, ಆಸೆ ತುಳಿತವಿತ್ತು. ಅದಕ್ಕೆ ಅವರು ಇಟ್ಟ ಮೊದಲ ಹೆಜ್ಜೆಯೇ ಸಾಕ್ಷಿ. ಏಕೆಂದರೆ ಇವರು ಹುಟ್ಟುಹಾಕಿದ ಶ್ರೀ ರಾಘವೇಂದ್ರ ಸಂಗೀತ ಸೇವಾ ಸಂಸ್ಥೆಗೆ ಆಗ ತಮ್ಮ ಅಮೃತ ಹಸ್ತದಿಂದ ಹರಸಿ ಆಶೀರ್ವದಿಸಿದ್ದು ಯಾರೆಂದರೆ ಶ್ರೀ ಮಂತ್ರಾಲಯ ಮಠದ ಅಂದಿನ ಪೀಠಾಧಿಪತಿಗಳು, ಪರಮಪೂಜ್ಯ ಶ್ರೀ 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 ಸುಷಮೀಂದ್ರ ತೀರ್ಥ ಶ್ರೀ ಪಾದಂಗಳವರು, ಅಧೋಕ್ಷಜ ಪೇಜಾವರ ಮಠದ ಅಂದಿನ ಹಿರಿಯ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ 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 ವಿಶ್ವೇಶ್ವತೀರ್ಥ ಶ್ರೀ ಪಾದಂಗಳವರು, ಜಸ್ಟೀಸ್ ವೆಂಕಟಾಚಲಯ್ಯನವರು ಹಾಗೂ ದಕ್ಷಿಣ ಭಾರತದ ಪ್ರಖ್ಯಾತ ಗಾಯಕರಾದ ಗಾನ ಕಲಾಭೂಷಣ ಡಾಕ್ಟರ್ ಆರ್.ಕೆ. ಪದ್ಮನಾಭರವರು. ಸಂಸ್ಥೆಯು ಆಳವಾಗಿ ಆರೋಗ್ಯದಿಂದ ಬೇರು ಬಿಟ್ಟಿತು. ಇಂದು ಇದೇ ಸಂಸ್ಥೆಯು ಹೆಮ್ಮರವಾಗಿ ಬೆಳೆದಿದೆ. 2025ಕ್ಕೆ ತನ್ನ ಬೆಳ್ಳಿ ಹಬ್ಬವನ್ನು ಆಚರಿಸಿಕೊಳ್ಳಲು ಸಜ್ಜಾಗುತ್ತಿದೆ. ಅಂದರೆ ಈ ಸಂಸ್ಥೆಯ ಉದ್ದೇಶವಾದರೂ ಏನಿತ್ತು? ಇಷ್ಟು ಎತ್ತರವಾಗಿ ಬೆಳೆಯಲು ಕಾರಣವಾದರೂ ಏನೆಂದರೆ ಕಲಾ ಪೋಷಣೆ. ಅಂದಿನಿಂದ ಇಂದಿನವರೆಗೂ ಕಲೆ, ಸಾಹಿತ್ಯ, ಸಂಗೀತ, ಸಂಸ್ಕೃತಿಗಳನ್ನು ಬೆಳೆಸುವುದೇ ಮೂಲ ಉದ್ದೇಶ. ವಿವಿಧ ಕ್ಷೇತ್ರಗಳಲ್ಲಿ ಪಾಂಡಿತ್ಯವನ್ನು ಪಡೆದು ಸಾಧನೆಯನ್ನು ಮಾಡಿಯೂ ಎಲೆಮರೆಕಾಯಂತೆ ಇದ್ದ ಸಾಧಕರನ್ನು ದೇಶದ ಮೂಲೆ ಮೂಲೆಯಿಂದಲೂ ಗುರುತಿಸಿ ಬೆಳಕಿಗೆ ತಂದು ಅವರಿಗೆ ಪ್ರಶಸ್ತಿಗಳನ್ನು, ಎಲ್ಲ ರೀತಿಯ ಸಹಕಾರಗಳನ್ನು ಕೊಡುವುದರ ಮೂಲಕ ತನ್ನ ಹೆಗ್ಗಳಿಕೆಯನ್ನು ಮೆರೆದಿದೆ. ಅದು ವೈದ್ಯಕೀಯ ಕ್ಷೇತ್ರವಾಗಿರಬಹುದು, ಶೈಕ್ಷಣಿಕ, ಸಂಗೀತ, ಸಾಂಸ್ಕೃತಿಕ, ಇನ್ನೂ ಇತರೆ ವಿಭಾಗಗಳಾಗಿರಬಹುದು. ಅಲ್ಲದೆ ಶ್ರೀಮತಿ ಗೌರಿ ನಾಗರಾಜ್ ಅವರು ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ, ಆರ್ಥಿಕವಾಗಿ ಹಿಂದುಳಿದವರಿಗೆ ಆರ್ಥಿಕ ನೆರವು, ಕಲಾವಿದರಿಗೆ ಅವಕಾಶ ಒದಗಿಸುವುದು, ಇನ್ನೂ ಹಲವು ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಶಕ್ತಿಗೆ ಕೈಜೋಡಿಸಿರುವ ಮತ್ತೊಬ್ಬರು ಇವರ ಪತಿ ಮತ್ತು ಸಂಸ್ಥೆಯ ಕಾರ್ಯದರ್ಶಿ ಶ್ರೀಯುತ ನಾಗರಾಜ್. ಹಾಗೆ ನನಗೆ ತಿಳಿದಿರುವಂತೆ ಇವರಿಗೆ ಸತತವಾಗಿ ಸನ್ಮಾರ್ಗದಲ್ಲಿ ಮಾರ್ಗದರ್ಶನ ಮಾಡ್ತಾ ಇರತಕ್ಕಂಥ ಡಾಕ್ಟರ್ ಆರ್.ಕೆ. ಪದ್ಮನಾಭರ ಬಗ್ಗೆ ಹೇಳಲು ಪದಗಳೇ ಇಲ್ಲ. ಇನ್ನು ಈ ಸಂಸ್ಥೆ ಈಗ ಉತ್ತುಂಗಕ್ಕೆ ಏರಿದೆ. ತನ್ನ ಬೆಳ್ಳಿ ಹಬ್ಬವನ್ನು ಆಚರಿಸಲು ಉತ್ಸುಕವಾಗಿದೆ. ಬೇರೆಯವರಿಂದ ಕೇಳುವುದಕ್ಕಿಂತ ತಾನೇ ಅನುಭವಿಸಿದಾಗ ಸಿಗುವ ಆನಂದವೇ ಬೇರೆ. ಫೆಬ್ರವರಿ 12ರಿಂದ 16ರವರೆಗೆ ದೇವಗಿರಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ ನಡೆಯುವ ಈ ಸಂಸ್ಥೆಯ ರಜತ ಮಹೋತ್ಸವಕ್ಕೆ ತಾವೆಲ್ಲರೂ ಬಂದು ಇದಕ್ಕೆ ಸಾಕ್ಷಿಯಾಗಬೇಕೆಂದು ಕೇಳಿಕೊಳ್ಳುತ್ತೇವೆ. ಎಂದರೋ ಮಹಾನುಭಾವರು. ಈ ಸಂಭ್ರಮದಲ್ಲಿ ಅನೇಕ ಮಹಾನುಭಾವರನ್ನು ನೋಡಿ ಕಣ್ತುಂಬಿಸಿಕೊಳ್ಳುವುದು, ದೇವರ ಸಾನ್ನಿಧ್ಯ, ಸಂಗೀತ, ಸಾಹಿತ್ಯ, ಪ್ರಶಸ್ತಿಗಳು, ಆಶೀರ್ವಚನಗಳು, ಹಲವಾರು ಕಾರ್ಯಕ್ರಮಗಳು. ತಪ್ಪದೇ ಬನ್ನಿ ಮತ್ತು ಹರಸಿ. ಮತ್ತೊಮ್ಮೆ ಗೌರಿ ನಾಗರಾಜ್ ಮತ್ತು ಅವರ ಕುಟುಂಬಕ್ಕೆ ದೇವರು ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತೇನೆ.